ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಜೀವವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಬನ್ನಿರಿ ದೇವರ ವಾಕ್ಯವನ್ನು ನೋಡುವ. ಕೀರ್ತನೆಗಳು 12ನೇ ಅಧ್ಯಾಯ 1-8 ವಚನಗಳು. ಯೆಹೋವನೇ ರಕ್ಷಿಸು, ಭಕ್ತರು ಮುಗಿದು ಹೋಗಿದ್ದಾರೆ. ಜನರೊಳಗೆ ನಂಬಿಕೆಯುಳ್ಳವರು ಕಾಣುವುದೇ ಇಲ್ಲ. ಪ್ರತಿಯೊಬ್ಬರು ನೆರೆಯವರೊಡನೆ ಹುಸಿಯನ್ನಾಡುತ್ತಾರೆ. ಅವರು ವಂಚನೆಯ ತುಟಿಗಳಿಂದ ಹೊರಗೊಂದು ಒಳಗೊಂದು ಮಾತಾಡುತ್ತಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತೀವಿ. ಯೆಹೋವನೇ ರಕ್ಷಿಸು, ಭಕ್ತರು ಮುಗಿದು ಹೋಗಿದ್ದಾರೆ. ಭಕ್ತರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ದೇವರ ವಾಕ್ಯಕ್ಕೆ ವಿಧೇಯವಾಗಿ ನಡೆಯುವಂತ ಜನರಾಗಿದ್ದಾರೆ. ದೇವರಿಗೆ ಹೆದರುವಂತ ಜನರಾಗಿದ್ದಾರೆ. ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರಾಗಿದ್ದಾರೆ. ಇವರೇನಾಗಿದ್ದಾರೆ? ನಂಬಿಕೆಯುಳ್ಳವರು ಕಾಣಿಸುವುದೇ ಇಲ್ಲ. ಎಲ್ಲರೂ ಅಪನಂಬಿಕೆಯಿಂದ ಮಾತಾಡ್ತಾ ಇದ್ದಾರೆ. ಯಾರನ್ನ ನಂಬೋದು, ಯಾರನ್ನ ಬಿಡೋದು ನಮಗೆ ಗೊತ್ತಾಗ್ತಾ ಇಲ್ಲ. ಬರೀ ಸುಳ್ಳುಗಳನ್ನ ಅವರು ಏನ್ ಮಾಡ್ತಾ ಇದ್ದಾರೆ? ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಆಮೇಲೆ ಕೆಲವರಿಗೆ ಏನ್ ಮಾಡ್ತಾ ಇದ್ದಾರೆ? ವಂಚಿಸ್ತಾ ಇದ್ದಾರೆ, ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ, ಜನಗಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ನೋಡ್ರಿ, ಇಲ್ಲಿ ದಾವೀದನ ಹೇಳ್ತಾ ಇದ್ದಾನೆ, ಯೆಹೋವನು ವಂಚನೆಯ ತುಟಿಗಳನ್ನು ಬಡಾಯಿ ನಾಲಿಗೆಯನ್ನು ಕಡಿದು ಬಿಡಲಿ. ಬಡಾಯಿ ಅಂದ್ರೆ ಇಗೋ, ಅಹಂಕಾರದ ಮಾತುಗಳು. ನಾವು ಜನಗಳನ್ನ ನಾವು ನೋಡ್ತಾ ಇದ್ದೇವೆ. ನಮ್ಗೆ ಅಷ್ಟು ಕೋಟಿ ಐತೆ, ನಮ್ಗಿಷ್ಟು ಸ್ಯಾಲರಿ ಬಂದಿದೆ ಅಂತ ಅವರು ತಮ್ಮ ಆಸ್ತಿಲಿ, ದುಡ್ಡಲ್ಲಿ ಅವರು ಎಚ್ಚರಿಕೆ ಪಡ್ತಾ ಇದ್ದಾರೆ. ಅವ್ರಿಗೆ ದೇವರು ಅನ್ನೋದೇ ಏನು ಅನ್ನೋದೇ ಅವ್ರಿಗೆ ಅರಿವಿಲ್ಲ. ನಾವೇನ್ ಮಾಡ್ತಾ ಇದೀವಿ ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅಹಂಕಾರ ಅವ್ರ ಕಣ್ಗಳನ್ನ ಮುಚ್ಚಿಬಿಟ್ಟಿದೆ. ಅನೇಕ ಜನಗಳನ್ನ ನಾವು ಈ ಲೋಕದಲ್ಲಿ ನೋಡ್ತಾ ಇದ್ದೇವೆ. ಕರುಣೆ, ಪ್ರೀತಿ, ಅನುಕಂಪ ಇವುಗಳನ್ನೆಲ್ಲ ಮರ್ತೋಗಿದ್ದಾರೆ. ಅವರು ನಮ್ಮ ಮಾತುಗಳಿಗೆ ತಡೆಯಿಲ್ಲವಲ್ಲ, ನಮ್ಮ ತುಟಿಗಳು ನಮ್ಮವೇ, ನಮಗೆ ಒಡೆಯನು ಯಾವನು ಎಂದು ಹೇಳಿಕೊಳ್ಳುತ್ತಾರಲ್ಲ. ಅಹಂಕಾರದಿಂದ, ದುಡ್ಡಿನ ವ್ಯಾಮೋಹದಿಂದ ಏನ್ ಮಾಡ್ತಾ ಇದ್ದಾರೆ? ದೇವರೆಲ್ಲವರೇ, ನಮ್ಗೆ ಹೇಳೋರು ಯಾರು, ಕೇಳೋರು ಯಾರು ಅಂತ ಜನ ಈಗಿನ ಕಾಲದಲ್ಲಿ ನಾವೇ ಜೀವನ ಮಾಡ್ತಾ ಇದ್ದಾರೆ. ಆದರೆ ದೇವರು ಹೇಳೋದನ್ನ ಕೇಳ್ರಿ, ಯೆಹೋವನು ಕುಗ್ಗಿದವರ ಬಾಧೆಯನ್ನು ನೋಡಿದ್ದಾನೆ. ಕುಗ್ಗಿ ಹೋದವರನ್ನು ರಕ್ಷಿಸುವವನು ದೇವರೇ ಆಗಿದ್ದಾನೆ. ಶ್ರೀಮಂತರು ಕುಗ್ಗಿ ಹೋದವ್ರನ್ನ ರಕ್ಷಿಸಲ್ಲ. ಚೆನ್ನಾಗಿ ಬರ್ದಿಕ್ಕಳ್ರಿ ನೀವು. ದೇವರು ಮಾತ್ರ ನಮಗೆ ಸಹಾಯ ಮಾಡಕ್ಕೆ ಶಕ್ತನಾಗಿದ್ದಾನೆ. ಗತಿ ಇಲ್ಲದವರ ನರಳುವಿಕೆಯು ನನಗೆ ಕೇಳಿಸಿತು. ದೇವರು ಹೇಳ್ತಾ ಇದ್ದಾರೆ ಇಲ್ಲಿ, ಅನಾಥರು, ವಿಧವೆಯರು, ಇವ್ರಿಗೆಲ್ಲ ಅವರ ಕೂಗು ದೇವ್ರ ಹತ್ರ ಮುಟ್ಟುತ್ತದೆ. ದೇವ್ರಿಗೂ ಎಷ್ಟೋ ಜನ ಹೇಳ್ತಾ ಇದ್ದಾರೆ, ದೇವರು ಕಣ್ಣು ಮುಚ್ಕೊಂಡು ಕೂತವ್ರ ಅಂತ. ಇಲ್ಲ, ದೇವರು ಎಲ್ಲರ ಒಂದು ಪ್ರಪಂಚದ ಜನರನ್ನು ಆತನು ನೋಡ್ತಾ ಇದ್ದಾನೆ, ಗಮನಿಸ್ತಾ ಇದ್ದಾನೆ. ಈಗ ಎದ್ದು ಬಂದು ಅವರ ಇಷ್ಟಾರ್ಥವನ್ನು ನೆರವೇರಿಸಿ ಅವರನ್ನು ಸುರಕ್ಷಿತವಾಗಿ ಇರಿಸುವೆನು ಎಂದು ಹೇಳುತ್ತಾನೆ. ಯಾರು? ದೇವರು. ಅವರು ಮೊರೆ ಇಟ್ಟಿರೋದು ಅಥವಾ ಅವರ ಪ್ರಾರ್ಥನೆ ನನಗೆ ಕೇಳಿಸಿತು. ಈಗೇನ್ ಮಾಡ್ತಾ ಇದ್ದೀನಿ ನಾನು? ದೇವರು ಹೇಳುವಂತ ಮಾತು, ಅವರ ಇಷ್ಟಾರ್ಥವನ್ನು ನೆರವೇರಿಸಿ ಅವರನ್ನು ಸುರಕ್ಷಿತವಾಗಿ ಇರಿಸುವೆನು ಎಂದು ಹೇಳುತ್ತಾನೆ. ಗತಿ ಇಲ್ದವ್ರಿಗೆ ದೇವರೇ ಗತಿಯಾಗಿದ್ದಾನೆ. ಗತಿ ಇಲ್ದವ್ರನ್ನ ನೋಡಿದ್ರೆ ತಿರಸ್ಕಾರ. ಈ ಲೋಕದ ಜನಗಳು ಬಡವ್ರನ್ನ ತಿರಸ್ಕಾರದಿಂದ ನೋಡ್ತಾ ಇದ್ದಾರೆ. ಅವ್ರಿಗೆ ಸಹಾಯ ಮಾಡದಲ್ಲೇ ಅವ್ರನ್ನ ಗೇಲಿ ಮಾಡ್ತಾ ಇದ್ದಾರೆ. ಆದ್ರೆ ದೇವರೇನ್ ಮಾಡ್ತಾ ಇದ್ದಾರೆ? ಇಲ್ಲಿ ತನ್ನ ಪರಿಶುದ್ಧ ವಾಕ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಈಗ ಎದ್ದು ಬಂದು ಅವರ ಇಷ್ಟಾರ್ಥವನ್ನು ನೆರವೇರಿಸಿ ಅವರನ್ನು ಸುರಕ್ಷಿತವಾಗಿ ಇರಿಸುವೆನು ಎಂದು ಹೇಳುತ್ತಾನೆ. ಯಾವಾಗ ನಾವು ಪ್ರಾರ್ಥನೆಯನ್ನು ಮಾಡುವಾಗ
ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವವನಾಗಿದ್ದಾನೆ. ಎಷ್ಟೋ ಜನಗಳನ್ನ ನಾವು ನೋಡ್ತೀವಿ ಪ್ರೀತಿಯ ದೇವಜನರೇ, ಅವರೇ ಅಯ್ಯೋ ನಮ್ಮ ಹಣೆ ಬರಹ ನಾವಿರೋದೇ ಹಿಂಗೆ ಅಂತ ಅವರವರೇ ತಮ್ಮ ಆತ್ಮನ ಕುಂದಿಸ್ಕೊಳ್ತಾ ಇರ್ತಾರೆ. ಅದರ ಬದಲಾಗಿ ನಾವು ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿ, ಇಲ್ಲಿ ದೇವರ ವಾಕ್ಯದಲ್ಲಿ ನಾವೇನು ನೋಡ್ತಾ ಇದ್ದೇವೆ, ಈಗ ಎದ್ದು ಬಂದು ಇವರ ಇಷ್ಟಾರ್ಥವನ್ನು ನೆರವೇರಿಸಿ ಇವರನ್ನು ಸುರಕ್ಷಿತವಾಗಿ ಇರಿಸುವೆನು ಎಂದು ಹೇಳುತ್ತಾನೆ. ದೇವರು ಎಲ್ಲೋ ಇಲ್ಲ ಪ್ರಿಯರೇ, ಆತನು ನಮ್ಮ ಮಧ್ಯದಲ್ಲೇ ಇದ್ದಾನೆ. ಆತನಿಗೆ ಎಲ್ಲ ಗೊತ್ತದಾಗಿದೆ. ಅವು 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿ ಯೋಪಾದಿಯಲ್ಲಿವೆ. ಯೆಹೋವನೇ ದುಷ್ಟತ್ವಕ್ಕೆ ಆಳಿಕೆ ಬಂದು ಎಲ್ಲೆಲ್ಲೋ ನೀಚರೇ ತುಂಬಿಕೊಂಡಿದ್ದಾರೆ. ನಾವು ಈ ಲೋಕದಲ್ಲಿ ನೋಡ್ತಾ ಇದ್ದೇವೆ, ಒಂದಾದರೂ ಒಳ್ಳೆ ಸುದ್ದಿಗಳಿಲ್ಲ, ಶಾಂತಿ ಸಮಾಧಾನಗಳು ಎಲ್ಲ ಮರೆಯಾಗ್ತಾ ಇದ್ದಾವೆ. ನೀನು ನಮ್ಮನ್ನು ಅವರಿಂದ ತಪ್ಪಿಸಿ ಕಾಪಾಡುವೆ, ಸದಾ ಕಾಲವು ನಮ್ಮನ್ನು ಕಾಯುವಿ. ದುಷ್ಟರಿಂದ ನಮ್ಮನ್ನು ದೇವರು ರಕ್ಷಿಸುವವನಾಗಿದ್ದಾನೆ. ಸದಾ ಕಾಲವು ನಾವು ದೇವರ ಸನ್ನಿಧಿಯಲ್ಲಿರುತ್ತೇವೆ. ಅದರಿಂದ ಪ್ರೀತಿಯ ದೇವಜನರೇ, ನಾವು ನಮ್ಮ ಕಷ್ಟ ದುಃಖಗಳನ್ನು ನಾವು ದೇವರಿಗೆ ನಾವು ಪ್ರಾರ್ಥಿಸುವಾಗ ಆತನು ನೀತಿವಂತನಾಗಿದ್ದಾನೆ. ಆತನು ಸುಳ್ಳು ಮಾತಾಡುವಂಥ ದೇವರಲ್ಲ. ಕಷ್ಟಗಳಿಂದ ಬಿಡಿಸಿ ನಮಗೆ ಶಾಂತಿಯನ್ನು, ಸಮಾಧಾನವನ್ನು, ಸೌಖ್ಯವನ್ನು ಕೊಡುವಾತನ ಆಗಿದ್ದಾನೆ. ಹೀಗಾಗುವಂತೆ ದೇವರು ತಾನೇ ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಿ ನಡೆಸಲಿ. ಆಮೇಲೆ